ದೇವರಹಿಪ್ಪರಗಿ ತಾಲೂಕಿನ ಕೋರವಾರ ಗ್ರಾಮದಲ್ಲಿ ಉದ್ಭವಿಸಿರುವ ಭೀಕರ ನೀರಿನ ಸಮಸ್ಯೆಗೆ ಪರಿಹಾರಕ್ಕಾಗಿ ಗ್ರಾಮದಲ್ಲಿ ಬಾವಿ ತೋಡಿಕೊಳ್ಳಲು ಗ್ರಾಮಸ್ಥರು ಮುಂದಾಗಿದ್ದಾರೆ. ಇದೇ ವೇಳೆ ಬಾವಿ ತೋಡಲಿಕ್ಕೆ ಬಂದಂತ ಕಾರ್ಮಿಕರ ಮೇಲೆ ತಾಲೂಕು ದಂಡಾಧಿಕಾರಿಗಳು ಗುಂಡಾಗಿರಿ ತೋರಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಹಿನ್ನೆಲೆ ದಂಡಾಧಿಕಾರಿ ವಿರುದ್ಧ ರೊಚ್ಚಿಗೆದ್ದ ಗ್ರಾಮಸ್ಥರು ಮುಖಂಡರಾದ ಶೇಖರ್ ಗೌಡ ಬಾ ಪೊಲೀಸ್ ಪಾಟೀಲ್ ಮತ್ತು ರಾಜಶೇಖರ್ ಬಾ ಛಾಯಾಗೋಳ ಇವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀರಿಂದು ಭಯಂಕರ ತೊಂದರೆ ಇತ್ತು. ಆ ನೀರಿನ ತೊಂದರೆ ಇದ್ದಿದ್ದರಿಂದ ನಮ್ಮ ಊರಾಗ ಎಲ್ಲ ಕಡೆನೂ ನಾವು ಜಲಾಶಯದಿಂದ ಪಾಯಿಂಟ್ ಮಾಡಿಸೇವು. ಎಲ್ಲಿ ನಮ್ಮ ನೀರಿಂದು ಸೋರ್ಸ್ ಸಿಗಲಿಲ್ಲ. ಜಲಾಶಯ ಬಂದು ಅಲ್ಲಿ ಪಾಯಿಂಟ್ ಮಾಡ್ದ ಹೋಗಿ ನಮ್ಮ ಕೋರವಾರ ಸರ್ವೆ ನಂಬರ್ ಅದು ಆ ಆಸ್ತಿಯಲ್ಲಿ ನಾವು ನಮ್ಮ ಕೋರವಾರ ಗ್ರಾಮಕ್ಕೆ ಭಯಂಕರ ನೀರಿಂದು ತಾಪತ್ರ ಐತಿ. ಅದ್ರಗೋಸ್ಕರವಾಗಿ ನಾವು ಅಲ್ಲಿ ಬಾಯಿ ಹೊಡ್ಯಾಕ್ ಹೋದ್ರ ಗುಬ್ಬ್ಯಾಡ ಅಧ್ಯಕ್ಷ ಬಂದು ಅಬ್ಜೆಕ್ಷನ್ ಮಾಡಿ 2-3 ದಿವಸ ಸುಮ್ಮನೆ ನಮ್ಮನ್ನ ಅರೆಸ್ಟ್ಮೆಂಟ್ ಕೊಟ್ಟ ನಮಗೆ. ಆದ್ರೂ ಇರ್ಲಿ ತಿಳ್ಕೊಂಡು ನಾವು ತಾಳ್ಕೊಂಡು ಅವಂಗ ಕನ್ವಿನ್ಸ್ ಮಾಡ್ಬೇಕನ್ನೋ ಇದ್ರೊಳಗೆ ನಾವು ಇದ್ದೇವು. ಅಷ್ಟೊಳಗೆ ಇವತ್ತು ಬಾಯಿ ಚಾಲು ಮಾಡಿದ್ರಾಗ ಸಿಂದಗಿ ತಹಸೀಲ್ದಾರ್ ಸಾಹೇಬ್ರು ಬಂದು ನಮ್ಮ ಮಷಿನ್ ನಡೆದಿತ್ತು. ಆ ಮಷಿನ್ ಮೇಲೆ ಬಂದು ಸಿಕ್ಕಂಗೆ ಗುಂಡಾಗಿರಿ ಮಾಡಿ ದಾಂಧಲಿ ಮಾಡಿ ಆ ಚಾವಿ ಕಸ್ಕೊಂಡು ಆ ಡ್ರೈವರ್ಗಳು ಅಷ್ಟು ಮೊಬೈಲ್ ಹೊಡೆದು ಮತ್ತಿದು ಸಿಂದಗಿ ತಾಲೂಕಿನಾಗ ಅದ ಇಲ್ಲೇನ್ ಕೇಳ್ತೀನಿ ನೀವು ಅಂತಾರೆ. ಅದು ಆಕ್ಚುಲಿ ಇದ್ದಿದ್ದು ಕೋರವಾರ ಸರ್ವೆ ನಂಬರ್ದಾಗ ಅದು ಸಿಂದಗಿ ತಾಲೂಕಿಗೆ ಸಂಬಂಧ ಇಲ್ಲ. ಇದ್ರು ಕೂಡ ತಹಸೀಲ್ದಾರ್ ಬಂದು ಅವ್ರು ಒಬ್ಬ ದಂಡಾಧಿಕಾರಿಗಳಾಗಿ ತಾಲೂಕು ಆಫೀಸರ್ ಆಗಿ ಅವ್ರು ಬಂದು ನಮ್ಮ ಬಲ್ಲಿ ಬಂದು ಆ ಊರು ಅವ್ರು ಕೂಡಿಸಿ ಕನ್ವಿನ್ಸ್ ಮಾಡಿ ತಿಳಿಸಿ ನೀರಿನ ಪ್ರಾಬ್ಲಮ್ ಇತ್ತು ಅಂದ್ರೆ ಸ್ವತಃ ತಾವೇ ಕೂತು ಅದನ್ನ ನೀರಿನ ಸಾಲ್ವ್ ಮಾಡ ಹೋಗ್ಬೇಕಾಗಿತ್ತು. ಆದ್ರೂ ಅವ್ರು ಈ ರೀತಿ ಮಾಡೋದು ಅಲ್ಲದು. ಅವರು ಈ ರೀತಿ ಮಾಡ್ಯಾರ ಅಂತಂದ್ರ ಆ ತಹಸೀಲ್ದಾರ್ ಹುದ್ದೆಗೆ ಏನದಲ್ಲ ಅವ್ರ ಅದಕ್ಕೆ ಯೋಗ್ಯನೇ ಅಲ್ಲ. ಅವ್ರು ಅದರಿಂದ ಬಿಟ್ಟು ಸೀದಾ ತಮ್ಮ ಮನ್ಯಾಗ ಹೋಗಿ ತಾವು ಇರ್ಬೇಕಾಗಿತ್ತು. ಆದ್ರೂ ಈ ಸದ್ದು ಈ ಡ್ಯೂಟಿಗೆ ಅದಾರ ಅದು ಅವ್ರ ಮಾನವೀಯತೆನೂ ಅಲ್ಲ. ಇದ್ರು ಇದು ಬಂದು ಹಿಂಗ್ ಮಾಡಬಾರ್ದಾಗಿತ್ತು, ಮಾಡ್ಯಾರ. ಈಗ ಅವ್ರು ಸ್ವತಃ ಅವರೇ ಬಂದು ಇಲ್ಲಿ ಕ್ಷಮೆ ಕೇಳ್ಬೇಕು ನಮ್ಮ ಊರ್ ಗ್ರಾಮಸ್ಥರಿಗೆ ಎಲ್ಲರಿಗೆ ಪ್ರೊಟೆಕ್ಷನ್ ಕೊಟ್ಟು ನಮ್ಗೆ ಬಾಯಿ ಹೊಡ್ಯಾಕ ಅವಕಾಶ ಮಾಡಿ ಕೊಡ್ಬೇಕು. ಅವರೇ ಬಂದು ಅಂದ್ರ ಸರಿತೀವಿ ನಾವು. ಇಲ್ಲಂದ್ರ ಎಷ್ಟು 1 ತಿಂಗಳು ಹೊತ್ತು 2 ತಿಂಗಳು ಹೊತ್ತು ಎಷ್ಟು ತಿಂಗಳು ಹೊತ್ತು ಹೋಲಿ ಅಲ್ಲಿ ಮಟ್ಟ ನಾವು ಇಲ್ಲೇ ಹೋರಾಟ ಮಾಡಾಕ ನಾವು ಸಿದ್ಧದೀವಿ ಅಂತ ಹೇಳಿ. ನಮ್ಮ ಕೋರವಾರದಲ್ಲಿ ಇರ್ತಕ್ಕಂತ ಒಂದು ಕೆರೆ ಇದು ಸುಮಾರು 300 ಎಕರೆ ನಮ್ಮ ಕೋರವಾರದ ಜಮೀನೇ ಹೋಗೈತಿ. ಹೆಸರು ಮಾತ್ರ ಪುರದಾಳ ಕೆರೆ ಅಂತ ಕರೀತಾರೆ. ಇದ್ರೂ ನಾವು ಕೋರವಾರದ ಎಲ್ಲಾ ರೈತರು ಅಥವಾ ಸಾರ್ವಜನಿಕ ಎಲ್ಲರೂ ಕೂಡಿಕೊಂಡು ಒಂದು ಕುಡಿಯುವ ನೀರಿನ ದಶೆಯಿಂದ ನಾವು ಸ್ವ ಇಚ್ಛೆಯಿಂದ ರೊಕ್ಕ ಕಾಂಟ್ರಿಬ್ಯೂಷನ್ ಮಾಡಿ ಅದೊಂದು ಬಾಯಿ ಹೊಡ್ಯಾಕತ್ತೀವಿ ಸ್ವ ಇಚ್ಛೆಯಿಂದ. ಇವತ್ತು ದಿವಸ ಆ ಸಿಂದಗಿ ತಾಲೂಕಿನ ತಹಸೀಲ್ದಾರ್ ತಾಲೂಕಾ ದಂಡಾಧಿಕಾರಿಗಳು ಬಂದು ಆ ಒಂದು ನಡೀತಕ್ಕಂಥ ಮಿಷನ್ಕ್ಕಾಗಲಿ ಅಲ್ಲಿ ಟ್ರ್ಯಾಕ್ಟರ್ಗಳಿಗಾಗಲಿ ಬಂದು ಗುಂಡಾಗಿರಿ ಮಾಡ್ಯಾನ, ದಬ್ಬಾಳಿಕೆ ಮಾಡ್ಯಾನ, ಒಂದು ರಾಜಕೀಯ ಮಾಡ್ಯಾನ. ರೀತಿಯಾಗಿ ದಬ್ಬಾಳಿಕೆ ಮಾಡಿ ಮೊಬೈಲ್ ಹೊಡೆದಾನ. ನಾವು ಕೇಳಕ್ ಹೋದ್ರೆ ನಮ್ಮ ಬಾಯಿ ಬಂದಂಗ ಹೊಲಸು ಮಾತಾಡ್ಯಾನ. ಈ ರೀತಿಯಾಗಿ ಅವ ಅಲ್ಲಿ ತಹಸೀಲ್ದಾರ್ ಮಾಡಕ್ ಬಂದನೋ ಏನು ರಾಜಕೀಯ ಮಾಡಕ್ ಬಂದನೋ ನಾವೇನ್ರ ಕೇಳಿದ್ರೆ ಸರ್ಕಾರ ನಮ್ದದ, ನಮ್ಮ ಗೌರ್ಮೆಂಟ್ ಅದ, ನೀವೇನ್ ಮಾಡ್ತೀವಿ ಅನ್ನುವಂಥ ವಿಚಾರ ಹೇಳಕತ್ತಾನ. ಇದು ನಮ್ದು ದೇವರಪುರಿ ತಾಲೂಕಿನಾಗ ಬರ್ತಕ್ಕಂಥದ್ದು. ಅದು ಹೊರವಾರದಾಗಿರ್ತಕ್ಕಂಥ ಆ ಕೆರೆ ಅದು ಸಿಂದಗಿ ತಾಲೂಕಿನ ಕೆರೆ ಅದನ್ನುವಂಥದ್ದು ಸುಳ್ಳು ಆಪಾದನೆ ಮಾಡಿ ಈ ರೀತಿ ಅನ್ಯಾಯ ಮಾಡ್ಯಾನ. ನಾವೇನ್ ಅದನ್ನ ಮತ್ತೆ ನಾವು ಸ್ವಂತ ಉಪಯೋಗಕ್ಕಲ್ಲದು, ಸಾರ್ವಜನಿಕವಾಗಿ ಕುಡಿಲಾಕ ನೀರಪ್ಪ ಅಂದ್ರೆ ಅದು ಜೀವಕಾಳ ಆಗಿರ್ತಕ್ಕಂಥ ಆ ಒಂದು ನೀರನ್ನ ನಾವು ಸ್ವತಃ ಬಾಯಿ ಹೊಡೆದು ಆ ಜೀವಕಾಳ ನೀರು ತೆಗೆಯುವಂತ ಸಂದರ್ಭದಲ್ಲಿ ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಆ ಮಷೀನ್ ಚಾವಿ ಕಸ್ಕೊಂಡು ಹೋಗ್ಯಾನ. ನಾವು ಕೇಳಕ್ ಹೋದ್ರೆ ನಮ್ಮ ನಾವು ಮೊಬೈಲ್ದಾಗ ಹಿಂಗೆ ವಿಡಿಯೋ ಮಾಡ್ಕೊಳತ್ನಾಗ ಮೊಬೈಲ್ 4 ಹೊಡೆದು 3-4 ಮೊಬೈಲ್ ಹೊಡೆದಾನ. ಹಿಂಗೆ ನಮ್ಮ ಮೇಲೆ ಗುಂಡಾಗಿರಿ ಮಾಡ್ಯಾನ. ಅವ್ಗೆ ತಕ್ಕ ಶಾಸನ ಆಗಬೇಕು, ಅವ್ಗೆ ಶಿಕ್ಷೆ ಆಗಬೇಕು. ಮತ್ತು ಸ್ವತಃ ಬಂದು ನಮ್ಗೆ ಕ್ಷಮೆ ಹೆಚ್ಚಿಸಿ ಸ್ವತಃ ಅವನೇ ಬಾಯಿ ಚಾಲು ಮಾಡಿಕೊಟ್ಟು ನಮಗೇನಪ್ಪ ಅಂದ್ರೆ ಕುಡಿಲಾಕ ನೀರು ವ್ಯವಸ್ಥೆ ಮಾಡ್ಬೇಕಂತೇಳಿ ನಾ ಎಲ್ಲರ ಪರವಾಗಿ ಈ ಜೈ ಕರ್ನಾಟಕ ವತಿಯಿಂದ ನಾ ಏನಪ್ಪ ಅಂದ್ರೆ ಹೋರಾಟ ಮಾಡ್ಲಕತ್ತೀನಿ.